ನಮಸ್ತೆ ಫ್ರೆಂಡ್ಸ್, ಸೀಯಿಂಗ್ ಈಸ್ ಬಿಲೀವಿಂಗ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನೀವು ಪುತ್ತಿಗೆ ದೇವಸ್ಥಾನದ ಜರ್ನಿನ ತುಂಬ ಇಷ್ಟಪಟ್ಟಿದ್ರಿ. ಥ್ಯಾಂಕ್ಸ್. ಅವತ್ತು ತುಂಬ ಜನ ಕಮೆಂಟ್ ಮಾಡಿ ಈ ಪ್ರದೇಶದ ಲೇಟೆಸ್ಟ್ ರೋಡ್ ಅಪ್ಡೇಟ್ ತೋರಿಸಿ ಅಂತ ಕೇಳಿದ್ದೀರಿ. ಆ್ಯಕ್ಚುಲಿ ಈ ವಿಡಿಯೋನ ನಾನು 2 ವಾರಗಳ ಹಿಂದೆಯೇ ಶೂಟ್ ಮಾಡಿಕೊಂಡಿದ್ದೆ. ಆ ದಿನ ಈ ಜಂಕ್ಷನ್ ಹತ್ತಿರ ಗಾಡಿನ ಮುಂದೆ ತಗೊಂಡು ಹೋಗೋಕ್ಕೆ ಆಗದೆ ಬಲಗಡೆಗೆ ಪುತ್ತಿಗೆ ಟೆಂಪಲ್ ಕಡೆ ಡೈವರ್ಷನ್ ತಗೊಂಡು ಬಂದಿದ್ದೆ. ಹಾಗಾಗಿ ಬೈಪಾಸ್ ಓಪನ್ ಆಗೋ ಮುನ್ನ ಈ ಹಳೆಯ ರಸ್ತೆ ಹೇಗಿತ್ತು ಅಂತ ನೋಡೋಕ್ಕೆ ಇದೊಂದು ಕೊನೆಯ ಚಾನ್ಸ್. ಈಗ ನಾವು ಎಂಟರ್ ಆಗಿರೋದು ಮುಲ್ಕಿ ಮೂಡುಬಿದಿರೆ ಬೆಳ್ತಂಗಡಿ ರಸ್ತೆ, ಸ್ಟೇಟ್ ಹೈವೇ 70. ನೋಡ್ತಾ ಇದ್ದ ಹಾಗೆ ಈ ರಸ್ತೆ ಬಹಳ ಅಗಲವಾಗಿ ಮತ್ತು ನಯವಾಗಿ ಕಾಣ್ತಾ ಉಂಟು. ವೆಲ್ ಮೇಂಟೈನ್ಡ್ ಸ್ಟೇಟ್ ಹೈವೇ ಅಂತ ಹೇಳ್ಬೋದು, ಪರ್ಟಿಕ್ಯುಲರ್ ಈ ಸ್ಟ್ರೆಚ್. ಕರಾವಳಿ ಭಾಗದಿಂದ ಪೂರ್ವಾಭಿಮುಖವಾಗಿ ಹೋಗುವಂಥ ಈ ರಸ್ತೆ ನಯನ ಮನೋಹರವಾಗಿದ್ದು, ಇದರಲ್ಲಿ ಡ್ರೈವ್ ಮಾಡುವುದು ಒಂದು ವಿಶೇಷ ಅನುಭವ. ಮುಂದಕ್ಕೆ ಸಿಗುವಂಥ ಜಂಕ್ಷನ್ ಪುತ್ತಿಗೆ ಕ್ರಾಸ್ ಅಥವಾ ಹಂಡೇಲು ಜಂಕ್ಷನ್. ಈ ಜಂಕ್ಷನ್ನಲ್ಲಿ NH 169 ಪುತ್ತಿಗೆ ಫ್ಲೈಓವರ್ ಕ್ರಾಸ್ ಆಗ್ತಾ ಉಂಟು. ಮೈಟ್ ಕಡೆಯಿಂದ ಪುತ್ತಿಗೆ ಕಡೆಗೆ ಕ್ರಾಸ್ ಆಗಿ ಮೂಡುಬಿದಿರೆ ಬೈಪಾಸ್ನ ಭಾಗವಾಗಿ ಈ ರಸ್ತೆ ಇದೆ. ಇಷ್ಟೊಂದು ಖರ್ಚು ಮಾಡಿ ಇಷ್ಟೊಂದು ಸಮಯ ನಾವೆಲ್ಲ ಕಾದು ಆದಂಥ ಈ ರಸ್ತೆಗಳು ಕಾಲಕಾಲಕ್ಕೆ ಸರಿಯಾಗಿ ಮೇಂಟೈನ್ ಆಗಿ ಸುಸ್ಥಿತಿಯಲ್ಲಿದ್ದರೆ ಬಹಳ ಸಂತೋಷ ಆಗ್ತದೆ ಅಂಥ ರಸ್ತೆಗಳಲ್ಲಿ ಪ್ರಯಾಣ ಮಾಡೋದಕ್ಕೆ. ರಸ್ತೆಯ ಇಕ್ಕೆಲಗಳ ಸೌಂದರ್ಯ ಸವಿತಾ ನಾವೀಗ ಮೂಡುಬಿದಿರೆಯ ಹೆಮ್ಮೆಯ ಶಿಕ್ಷಣ ಕಾಶಿ ಆಳ್ವಾಸ್ ವಿದ್ಯಾಗಿರಿ ಕ್ಯಾಂಪಸ್ ಗೇಟ್ ಹತ್ತಿರ ಬರ್ತಾ ಇದ್ದೇವೆ. ನಿಜಕ್ಕೂ ಈ ದೃಶ್ಯ ಬಹಳ ಮನಮೋಹಕವಾಗಿ ಕಾಣ್ತಾ ಇದೆ. ಈಗ ನಾವು ಸುಂದರವಾದ ಸ್ಟೇಟ್ ಹೈವೇ 70ರಿಂದ ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ NH 169ಗೆ ತಿರುಗ್ತಾ ಇದ್ದೇವೆ. ಎಡಗಡೆಗೆ ಮೂಡುಬಿದಿರೆ ಪೇಟೆ ಮತ್ತು ಬಲಗಡೆಗೆ ಗುರುಪುರ ಕೈಕಂಬ ಮಂಗಳೂರು ಪ್ರದೇಶಕ್ಕೆ ಈ ರಸ್ತೆ ಸಾಗ್ತದೆ. ಈ ದಿನದ ನಮ್ಮ ಈ ವಿಡಿಯೋದ ವಿಶೇಷತೆ ಏನೆಂದರೆ, ಘಾಟ್ ಸೆಕ್ಷನ್ ಥರ ಇರೋ ಈ ಹಳೆಯ ರಸ್ತೆಯ ಅಂಕುಡೊಂಕು ತಿರುವುಗಳಲ್ಲಿ ಪ್ರಕೃತಿಯ ಸೌಂದರ್ಯ ಸವಿತಾ ನಾವು ಮಾಡ್ತಿರೋ ಕೊನೆಯ ನೆನಪಿನ ಜರ್ನಿ ಬಹುಶಃ ಇದೇ ಇರ್ಬೋದೇನೋ. ಇನ್ನು ಕೆಲವೇ ದಿನಗಳಲ್ಲಿ ಮೂಡುಬಿದಿರೆ ಬೈಪಾಸ್ ಓಪನ್ ಆಗುತ್ತೆ.
ಹೊಸ NH-169 ಇದರಲ್ಲಿ ವೇಗವಾಗಿ ಸುಲಭವಾಗಿ ಗಮ್ಯ ತಲುಪುವ ಈ ಹೆಮ್ಮೆಯ ಕ್ಷಣದಲ್ಲಿ ಇಷ್ಟು ವರ್ಷಗಳ ಕಾಲ ನಮ್ಮ ಸಂಗಾತಿಯಾಗಿದ್ದ ಈ ಹಳೆಯ ಹೆದ್ದಾರಿಯನ್ನು ನಾವು ಶಾಶ್ವತವಾಗಿ ಕಳೆಕೊಳ್ಳುತ್ತಿದ್ದೇವೆ. ಮುಂದೆ ಅದು ನೆನಪುಗಳಲ್ಲಿ ಮಾತ್ರ ಉಳಿಯಲಿದೆ. ಅದರ ಏರಿಳಿತಗಳು, ತಿರುವುಗಳು ಮತ್ತು ಅನೇಕ ಪ್ರಯಾಣಗಳ ಸಿಹಿ ನೆನಪುಗಳು ಮಾತ್ರ ನಮ್ಮೊಂದಿಗೆ ಉಳಿಯಲಿವೆ. ಈ ರಸ್ತೆಯಲ್ಲಿ ಹೋಗುತ್ತಿದ್ದಂತೆ ನನಗೂ ಒಂದು ಹಳೆಯ ನೆನಪು ಕಾಡ್ತಾ ಇದೆ. ಒಂದು ಕಾಲ ಇತ್ತು, ನಾನು ನನ್ನ ಹೆಂಡತಿ ಮತ್ತು ಕೇವಲ 1 ವರ್ಷದ ಮಗನನ್ನು ಕೂರಿಸಿಕೊಂಡು ಇದೇ ಹೆದ್ದಾರಿಯಲ್ಲಿ ನನ್ನ ಬುಲೆಟ್ ಬೈಕ್ನಲ್ಲಿ ಜರ್ನಿ ಮಾಡ್ತಾ ಇದ್ದೆ. ಕಾಲ ಎಷ್ಟು ಬೇಗ ಉರುಳುತ್ತೆ ಅಲ್ವಾ. ಅದೇ ನನ್ನ ಮಗ ಇವತ್ತು ಜರ್ಮನಿಯಲ್ಲಿದ್ದಾನೆ. ಕಳೆದ ವಾರ ಅಷ್ಟೇ ಅವನು ತನ್ನ 1 ವರ್ಷದ ಮಗಳನ್ನು ಕರ್ಕೊಂಡು ಹೈಡೆಲ್ಬರ್ಗ್ ಕ್ಯಾಸ್ಟಲ್ ಸಿಟಿಗೆ ತನ್ನ ಮರ್ಸಿಡೆಸ್ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗಿದ್ದ. ಭಾವುಕ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚುತ್ತಾ ಈ ವಿಡಿಯೋವನ್ನೇ ಮುಗಿಸುವ ಸಮಯ ಬಂತು. ಮುಂದಕ್ಕೆ ಇಂಥದೇ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ನಿಮಗೆಲ್ಲ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೀಯಿಂಗ್ ಈಸ್ ಬಿಲೀವಿಂಗ್.